ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಶಿವನಪಾಳ್ಯ ವಾರ್ಡ್ ಸಮಸ್ಯೆ QR ಕೋಡ್ ಸ್ಕ್ಯಾನ್ ಮಾಡಿ. ಶಿವನಪಾಳ್ಯ ವಾರ್ಡ್ ಸಮಸ್ಯೆ QR ಕೋಡ್ ಸ್ಕ್ಯಾನ್ ಮಾಡಿ. ಸಮಸ್ಯೆ ಪರಿಹಾರಕ್ಕೆ ಸದಾ ಬದ್ಧ ಸವಿತಾ ಮಹೇಶ್. KR ಪೇಟೆ ಕೃಷ್ಣ ಸ್ಮರಣಾರ್ಥ ಒಳಗೇರಹಳ್ಳಿ ಆಟದ ಮೈದಾನ ಲೋಕಾರ್ಪಣೆ. ರೈಲ್ವೆ ಸಚಿವ ವಿ ಸೋಮಣ್ಣ ಅವರನ್ನು ಶ್ಲಾಘಿಸಿದ ಎಸ್ ಟಿ ಸೋಮಶೇಖರ್. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಂಗೇರಿ ಉಪನಗರಕ್ಕೆ ಹೊಂದಿಕೊಂಡಂತಿರುವ ಶಿವನಪಾಳ್ಯ ವಾರ್ಡಿನ NPS ಶಾಲೆಯ ಹಿಂಭಾಗದಲ್ಲಿರ್ತಕ್ಕಂಥ BDAಯ ಆಟದ ಮೈದಾನವನ್ನು ಇವತ್ತು KR ಪೇಟೆ ಕೃಷ್ಣ ಸ್ಮರಣಾರ್ಥ ಒಳಗೇರಹಳ್ಳಿ ಆಟದ ಮೈದಾನ ಅಂತೇಳಿ ಅಧಿಕೃತವಾಗಿ ಲೋಕಾರ್ಪಣೆಯನ್ನು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ನಡೆಸಿದರು. ಲೋಕಾರ್ಪಣೆಯನ್ನು ಮಾಡಿದ್ರು. ಆ ಜಾಗ ಮೇಂಟೆನೆನ್ಸ್ ಕೊಟ್ಟಿಲ್ಲ, ಇದೆಲ್ಲ ವಾದ ವಿವಾದಗಳ ಮಧ್ಯೆಯೊಳಗೆ ಅದನ್ನು KR ಪೇಟೆ ಕೃಷ್ಣ ಸ್ಮರಣಾರ್ಥ ಒಳಗೇರಹಳ್ಳಿ ಆಟದ ಮೈದಾನವಾಗಿ ಲೋಕಾರ್ಪಣೆಯನ್ನು ಗೊಳಿಸಿದ್ರು. ಅದಾದ ಮೇಲೆ ಅಲ್ಲಿಯ ಜನಸ್ಪಂದನ ಕಾರ್ಯಕ್ರಮ ನಡೀತು. ಶಿವನಪಾಳ್ಯ ವಾರ್ಡಿಗೆ ಸಂಬಂಧಪಟ್ಟಂತೆ ನಡೆದಂಥ ಜನಸ್ಪಂದನ ಕಾರ್ಯಕ್ರಮಗಳಿಗೆ ನೂರಾರು ನಿವಾಸಿಗಳು ಭಾಗವಹಿಸಿ ತಮ್ಮ ವಾರ್ಡಿನ ಸಮಸ್ಯೆ ಕುರಿತಂತೆ ಹೇಳಿದರು. ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸಬೇಕು ಅನ್ನುವ ದೃಷ್ಟಿಕೋನದಿಂದ ಈ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡಲಾಗಿದೆ ಎನ್ನುವಂಥದ್ದು. ಆ ಹಿನ್ನೆಲೆಯೊಳಗೆ ಶಿವನಪಾಳ್ಯ ವಾರ್ಡಿನ ಕಾಂಗ್ರೆಸ್ಸಿನ GBAಯ ಆಕಾಂಕ್ಷಿತ ಅಭ್ಯರ್ಥಿಗಳಲ್ಲೊಬ್ಬರಾಗಿರ್ತಕ್ಕಂಥ ಸವಿತಾ ಮಹೇಶ್ ರವರು ಮಾತನಾಡ್ತಾ, ಈ ವಾರ್ಡ್ ಒಳಗೆ ಈಗಾಗಲೇ ಅನೇಕ ದಿವಸಗಳಿಂದ ಅನೇಕ ತಿಂಗಳುಗಳಿಂದ ನಿರಂತರವಾಗಿ ಮನೆ ಸಂಪರ್ಕದಲ್ಲಿದ್ದಾನೆ. ಹಲವು ಸಮಸ್ಯೆಗಳು ನಮಗೆ ಗೋಚರಿಸಿದೆ. ಆ ಸಮಸ್ಯೆಗಳ ಪರಿಹಾರಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ. ಸೋಮಶೇಖರ್ ಅವರ ಆಶೀರ್ವಾದದ ಫಲವಾಗಿ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಇಚ್ಛೆ ನಮ್ಮದು. ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸ್ತೇವೆ ಅನ್ನುವಂಥ ಆಶಾದಾಯಕವಾಗಿರ್ತಕ್ಕಂಥ ಮಾತುಗಳನ್ನು ಸವಿತಾ ಮಹೇಶ್ ಅವರು ಆಡಿದರು. ನಾಯಕರು ಹಾಗೂ ಅಭಿವೃದ್ಧಿ ಅಧಿಕಾರಿಯಾದ ಸೋಮಶೇಖರ್ ಅಣ್ಣ ಅವರಿಗೆ ನಮಸ್ಕರಿಸುತ್ತಾ, ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳೇ ಹಾಗೂ ಆತ್ಮೀಯ ಮುಖಂಡರೇ ಹಾಗೂ ಶಿವನಪಾಳ್ಯ ವಾರ್ಡ್ನ ಎಲ್ಲ ಬಂಧುಗಳಿಗೂ ನಿಮ್ಮ ಸವಿತಾ ಮಹೇಶ್ ಮಾಡುವ ನಮಸ್ಕಾರಗಳು. ಈ ವಾರ್ಡ್ ಕೇವಲ ವಾರ್ಡ್ ಅಲ್ಲ, ನಮ್ಮ ಕುಟುಂಬ ತರ ಅನ್ಕೊಂಡಿದೀವಿ. ಯಾಕಂದ್ರೆ ಕಳೆದ 2 ತಿಂಗಳಿಂದ ಅಣ್ಣನ ಮಾರ್ಗದರ್ಶನ ಆಗಿರ್ಬೋದು ಅಥವಾ ನಿಮ್ಮೆಲ್ಲ ಸಹಕಾರದಿಂದ ಮನೆಗೂ ಕಾರ್ಯಕ್ರಮದ ಮುಖಾಂತರ ಸುಮಾರು 4,000ಕ್ಕೂ ಅಧಿಕ ಮನೆಗಳಿಗೆ ನಾವು ಭೇಟಿ ನೀಡಿದ್ದೀವಿ. ಹಾಗೆಲ್ಲ ತಾವುಗಳನ್ನ ಪ್ರೀತಿಯಿಂದ ಬರ್ಮಾಡ್ಕೊಂಡು ನಿಮ್ ಮನೆ ಮಗಳು ತರ ನೋಡಿದ್ದೀರಾ. ಹಾಗೆ ಅರಿಶಿನ ಕುಂಕುಮ ಕೊಟ್ಟು ನನ್ನ ಸ್ವಾಗತ ಮಾಡಿದ್ದೀರಾ. ಹಾಗಾಗಿ ನಿಮ್ಮ ಈ ಪ್ರೀತಿಗೆ ನಾನು ಯಾವಾಗೂ ಸದಾ ಚಿರಋಣಿ ಆಗಿರ್ತೀನಿ. ಹಾಗೆ ಇದೇ ಸಂದರ್ಭದಲ್ಲಿ ನೀವು ಬಾಳ್ನ ಸಮಸ್ಯೆ ಆಗಿರ್ಬೋದು, ನಿಮ್ ಕುಂದು ಕೊರತೆ ಆಗಿರ್ಬೋದು, ಎಲ್ಲ ನನ್ನ ಹತ್ರ ಹೇಳ್ಕೊಂಡಿದ್ದೀರಾ. ಅದನ್ನ ನಾವು ಅಣ್ಣನ ಹತ್ರ ಹೇಳಿದಾಗ ಅಣ್ಣ ಕೂಡಲೇ ಜನಸ್ಪಂದನ ಕಾರ್ಯಕ್ರಮವನ್ನು ಮಾಡೋಣ ಅಂತ ನಮ್ಗೆ ಆದೇಶ ಮಾಡಿದ್ರು. ಅದಕ್ಕೋಸ್ಕರ ಅಣ್ಣನ್ಗೆ ನಮ್ಮ ಪರವಾಗಿ, ನಮ್ಮ ವಾರ್ಡಿನ ನಾಗರಿಕರ ಪರವಾಗಿ ಧನ್ಯವಾದಗಳನ್ನ. ಹಾಗೆ ವೇದಿಕೆ ಮೇಲಿರುವ ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ನನ್ನ ವಿನಂತಿ ಅಂದ್ರೆ, ನಮ್ಮ ವಾರ್ಡಿನ ನಾಗರಿಕರ ಸಮಸ್ಯೆಗಳನ್ನ ಕೇಳಿ ತಾವು ಸೂಕ್ತ ಪರಿಹಾರ ಕೊಡ್ಬೇಕಾಗಿ ಕೇಳ್ಕೊಳ್ತೀವಿ. ಅದೇ ರೀತಿ ನೀವು ಜನಗಳು ಕೂಡ ನಿಮ್ ಸಮಸ್ಯೆ ಏನಿದ್ರು ಆ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಅವ್ರ ಹತ್ರ ಚರ್ಚೆ ಮಾಡಿ ಈ ಕಾರ್ಯಕ್ರಮವನ್ನು ಸದುಪಯೋಗ ಪಡಿಸಿಕೊಳ್ಬೇಕಾಗಿ ಕೇಳ್ಕೊಳ್ತೀವಿ. ಕೊನೆಯದಾಗಿ ನಿಮ್ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ನಾನು ಶಿವನಪಾಳ್ಯ ವಾರ್ಡಿನ ಮನೆಯ ಮಗಳು, ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಸಮಸ್ಯೆಗಳು ಏನೇ ಇದ್ದರೂ ಹೇಳಿ, ಯಾವುದೇ ಸಂದರ್ಭದಲ್ಲಿ ಹೇಳಿದ್ರು ಕೂಡ ನಾವು ಬಂದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಎನ್ನುವಂಥ ಭರವಸೆಯನ್ನು ನೀಡಿದರು. ಅದೇ ರೀತಿ ಈ ಸಂದರ್ಭದೊಳಗೆ ಶಿವನಪಾಳ್ಯ ವಾರ್ಡ್ ಸಮಸ್ಯೆ ಕುರಿತಂತೆ QR ಕೋಡನ್ನು ಸ್ಕ್ಯಾನ್ ಮಾಡೋದಕ್ಕೆ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದರು. ಅದನ್ನು ಕೂಡ ಈ ಸಂದರ್ಭದಲ್ಲಿ ಲೋಕಾರ್ಪಣೆ ಮಾಡಲಾಯಿತು. ವೇದಿಕೆ ಮೇಲೆ ಎಲ್ಲ ವಿಭಾಗದ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಾಗರಿಕರ ಸಮಸ್ಯೆಗಳನ್ನು ಅಲ್ಲಿಯೇ ಕೇಳಿ ಬಗೆಹರಿಸುವ ಭರವಸೆಯನ್ನು ಕೊಟ್ಟರು. ದೂರವಾಣಿಯನ್ನು ಪಡೆದುಕೊಂಡರು. ನಾವು ಬಗೆಹರಿಸುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಆಡಿದ್ರು. ಹಾಗೆಯೇ ಇದೆಲ್ಲ ನಂತರ ಅಧ್ಯಕ್ಷತೆ ವಹಿಸಿ ಮಾತನಾಡಿದಂಥ ಎಸ್ ಟಿ ಸೋಮಶೇಖರ್ ಅವರು, ಈ ಕ್ಷೇತ್ರದ ಶಾಸಕರು, ಮಾಜಿ ಸಹಕಾರ ಸಚಿವರು ಮಾತನಾಡ್ತಾ ಹೇಳಿದ್ರು, ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಬಗೆಹರಿಸ್ತೇನೆ. ಕೇವಲ ನಾನು ಚುನಾವಣೆಗೋಸ್ಕರವಾಗಿ ರಾಜಕಾರಣ ಮಾಡುವವನಲ್ಲ, ಅಥವಾ ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ಅನುಮತಿ ಕೊಡಿಸುವುದಕ್ಕಾಗಲಿ ಭೂ ಕಬಳಿಕೆಗಾಗಲಿ ಈ ಕ್ಷೇತ್ರದ ಜನ ನನ್ನನ್ನು ಚುನಾಯಿಸಿಲ್ಲ. ಜನರ ಸೇವೆ ಮಾಡುವುದಕ್ಕೆ, ಜನರ ಸಮಸ್ಯೆ ಬಗೆಹರಿಸುವುದಕ್ಕೆ ನಾನು ಸದಾ ನಿಮ್ಮ ಜೊತೆ ಇರ್ತೇನೆ ಅನ್ನುವಂಥ ಮಾತುಗಳನ್ನು ಆಡುವುದರ ಜೊತೆಗೆ
ಕೇಂದ್ರದ ರೈಲ್ವೆ ಸಚಿವ ವಿ ಸೋಮಣ್ಣನವರ ಕಾರ್ಯವನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಹಲವಾರು ರೈಲ್ವೆ ಯೋಜನೆಗಳನ್ನು ತ್ವರಿತಗತಿಯಲ್ಲಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಇನ್ನೂ ಯಾವುದಾದರೂ ಬಾಕಿ ಇದ್ದರೆ ಹೇಳಿ, ಎಲ್ಲ ಕೆಲಸವನ್ನು ಮಾಡಿಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ನೀಡುತ್ತಾ ಇದ್ದಾರೆ. ಪಕ್ಷಾತೀತವಾಗಿ ನಾವು ವಿ ಸೋಮಣ್ಣನವರನ್ನು ಶ್ಲಾಘಿಸಬೇಕಾಗತ್ತೆ ಅನ್ನುವಂಥ ಮಾತುಗಳನ್ನು ಎಸ್ ಟಿ ಸೋಮಶೇಖರ್ ಅವರು ಆಡಿದ್ರು. ಅವ್ರು ಏನು ಹೇಳಿದ್ರು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಕೊಡ್ತಾನೆ. ಅದಕ್ಕೂ ಕೊಡೋದಕ್ಕೂ ಮುನ್ನ ಈ ಶಿವನಪಾಳ್ಯ ವಾರ್ಡ್ ಸಮಸ್ಯೆ ಕುರಿತಂತೆ QR ಕೋಡ್ ಸ್ಕ್ಯಾನ್ ಮಾಡಿ ಅಂತೇಳಿ ಅಂತ ನಾವು ಒಂದು ನೇರವಾಗಿ ಹೇಳಬೇಕಾಗತ್ತೆ. ರಾಜಕೀಯದ ದೃಷ್ಟಿಕೋನದಿಂದ ಸವಿತಾ ಮಹೇಶ್ರವರು ಅಥವಾ ಮಹೇಶ್ರವರು ಈ QR ಕೋಡನ್ನು ಮಾಡಿದ್ರೂ ಕೂಡ, ಲೋಕಾರ್ಪಣೆ ಮಾಡಿದ್ರೂ ಕೂಡ, ಸಾಮಾಜಿಕ ದೃಷ್ಟಿಯಿಂದ, ಅಭಿವೃದ್ಧಿಯ ದೃಷ್ಟಿಯಿಂದ, ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ದೃಷ್ಟಿಯಿಂದ ಈ QR ಕೋಡ್ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಸ್ವಾಗತಾರ್ಹ, ಶ್ಲಾಘನೀಯವಾದಂಥದ್ದು. ಯಾವುದೇ ಒಬ್ಬ ರಾಜಕಾರಣಿ ಸ್ವಾರ್ಥ ಇಲ್ಲದೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅಲ್ಲಿ ಜನರನ್ನು ತಲುಪಬೇಕು ಅಂತ ಹೇಳಿದಾಗ ಇದೆಲ್ಲವೂ ಕೂಡ ಮಾಡಲೇಬೇಕಾಗತ್ತೆ. QR ಕೋಡನ್ನು ಮಾಡಿ, ನೀವು QR ಕೋಡ್ ಮೂಲಕ ನಿಮ್ಮ ಹೆಸರು, ದೂರವಾಣಿಯನ್ನು ನೋಂದಾಯಿಸಿ, ಸಮಸ್ಯೆಯನ್ನು ನೋಂದಾಯಿಸಿ, ನಾವು ಬಂದು ಬಗೆಹರಿಸ್ತೀವಿ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಮತಗಳಿಕೆಗೆ ಒಂದು ಕಾರಣವಾಗಿದ್ದರೂ ಕೂಡ ಸಾರ್ವಜನಿಕರ ಸಮಸ್ಯೆಯನ್ನು ಬಗೆಹರಿಸುವಂಥ, ಅದರಲ್ಲೂ ಸುಲಭ ಮಾರ್ಗದೊಳಗೆ ಬಗೆಹರಿಸುವಂಥ ನಿಟ್ಟಿನೊಳಗೆ QR ಕೋಡ್ ಮಾಡಿರ್ತಕ್ಕಂಥದ್ದು ಸವಿತಾ ಮಹೇಶ್ರವರ ಮುಂದಾಲೋಚನೆಯ ದೃಷ್ಟಿಕೋನದಿಂದ ಸ್ವಾಗತಾರ್ಹ ಹಾಗೂ ಶ್ಲಾಘನೀಯ ಕಾರ್ಯ. ಹಾಗಾಗಿ ವಾರ್ಡ್ ಸಮಸ್ಯೆ ಕುರಿತಂತೆ QR ಕೋಡನ್ನು ಸ್ಕ್ಯಾನ್ ಮಾಡಿ ಅಂತ ಹೇಳಿದರೆ, ಸ್ಕ್ಯಾನ್ ಮಾಡಿ ಸಮಸ್ಯೆಗಳೇನಾರು ಇದ್ದರೆ ಹಾಕ್ಬೋದು ಅನ್ನುವಂಥದ್ದು. ಒಟ್ಟಾರೆಯಾಗಿ ಕಾರ್ಯಕ್ರಮಗಳಿಗೆ ನೂರಾರು ಜನ ಭಾಗವಹಿಸಿ ನೂರಾರು ಸಮಸ್ಯೆಗಳನ್ನು ಹೇಳಿದ್ರು. ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂಥ ಭರವಸೆಯನ್ನು ಕೊಟ್ಟರು. ಎಸ್ ಟಿ ಸೋಮಶೇಖರ್ ಅವರು ಮಾಡಿರುವ ಅಭಿವೃದ್ಧಿ ಕಾರ್ಯಕ್ಕೋಸ್ಕರ ಹಲವರು ಅಭಿನಂದನೆಯನ್ನು ಸಲ್ಲಿಸಿ ದುಬಾಸಿಪಾಳ್ಯದ ರೈಲ್ವೆ ಕೆಳ ಸೇತುವೆಗೆ ಎಸ್ ಟಿ ಸೋಮಶೇಖರ್ ಅವರ ಹೆಸರನ್ನು ಇಡಬೇಕು ಅನ್ನುವಂಥದ್ದನ್ನು ಕೂಡ ಅಲ್ಲಿ ಅನೇಕರು ಆಗ್ರಹಿಸಿದರು. ವೇದಿಕೆ ಮೇಲೆ ಎಲ್ಲ GB ಆಕಾಂಕ್ಷಿತರು, ಬೇರೆ ಬೇರೆದವರು ಎಲ್ಲರೂ ಕೂಡ ಉಪಸ್ಥಿತರಿದ್ದರು. ಯಾರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಕಾರ್ಯಕ್ರಮ ಆಯೋಜನೆ ಮಾಡಿದಂಥದ್ದು ಸವಿತಾ ಮಹೇಶ್ ಅವರು, ಹಾಗೆಯೇ ಕಾರ್ಯಕ್ರಮ ಉಪಸ್ಥಿತರಿದ್ದಂಥವ್ರು ಎಸ್ ಟಿ ಸೋಮಶೇಖರ್ ಅವರು, ಉಳಿದಂಥ ಎಲ್ಲ ಅಧಿಕಾರಿಗಳಿದ್ದರು. ಒಟ್ಟಾರೆ ಈ ಎಲ್ಲ ಸಂಪೂರ್ಣ ಕಾರ್ಯಕ್ರಮದ ವರದಿ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ನಮಗೆ ಇನ್ನು ಕೆಲವೊಂದು ಸಮಸ್ಯೆಗಳು ನಮ್ಮ ಈ ತರ ಜಯಸ್ಪಂದನ ಅಂತ ಕೇಳಿದ ನಮ್ಮ ಲೇಔಟ್ ಕೇಳಿದಾಗ ಏನ್ ಬೇಕು ಅಂತ ನಮ್ಮ ಒಂದು 300 ಮನೆಗಳ ತಂಡ ಏನು ತುಂಬಾ ತೊಂದರೆ ಇದೆ, ಎಲ್ಲ ಸರಿಗಿನೂ ಬಂದು ತರಬೇಕು ಅಂತ ಹೇಳಿದಾಗ ಅವ್ರು ಹೇಳಿದ ಒಂದು ವಿಷಯ ಬಂದು ನಮ್ಮ ಲಾಂಗ್ ಪೆಂಡಿಂಗ್ ಇದೆ. ಯಾವ್ದಾದ್ರೆ ಅದು ನಮ್ಮ ಡಗೋಲ್ ರೋಡ್ ಅಲ್ಲಿ, ನಾನಬಟ್ ಲೇಔಟ್ ಅಲ್ಲಿ ಸುಮಾರು ಗಾಡಿಗಳು ಓಡಿರ್ತವೆ, ಮತ್ತೆ ಮಕ್ಕಳು, ಲೇಡೀಸು, ಹಿರಿಯ ನಾಗರಿಕರು ವಾಕಿಂಗ್ ಮಾಡುವಂತ ಜಾಗ, ಮತ್ತೆ ಅದು ಬಡಾವಣೆ ಒಳಗಡೆ ಏರಿಯಾ. ಸೊ ಅಲ್ಲಿ ಜಂಕ್ಷನ್ಸ್ ಅಲ್ಲಿ ನಮಗೆ ಇದು ರೋಡ್ ಅನ್ನು ಹಾಕ್ಬೇಕಾದ್ರೆ ಫಸ್ಟ್ ಬ್ಲಾಕ್ ಶಿವಕುಮಾರ್ ಅವರು ನಮಗೆ 2 ಸಲ ಫೋನಲ್ಲಿ ಮಾತಾಡಿದ್ರು. ನಮ್ಮ ಶ್ರೀನಿವಾಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಕೃಷ್ಣ ಅವರು ತಮ್ಮನ್ನು ಬಂದು ಭೇಟಿ ಮಾಡಿದ್ರು. ಸರ್, ಜ್ಞಾನಭಾರತಿ ಫಸ್ಟ್ ಬ್ಲಾಕ್ ಎಲ್ಲರದು ಕೂಡ ಒಂದು ಜನಸ್ಪಂದನ, ಅಲ್ಲಿ ಲೋಕಲ್ ನಲ್ಲಿ ಒಂದು ಬೀಟ್ ಮೀಟಿಂಗ್ ಮಾಡೋಣ ಅಂತ ತಮ್ಗೆ ಹೇಳಿದಿವಿ. ಅಲ್ಲಿ 4 E ಬೀಟ್ ಹಾಕಿದ್ವಿ. 4 E ಬೀಟ್ಗಳು ಎಲ್ಲ ಹಾಕಿದ್ರೆ ಅಂತ ಹೇಳ್ಬಿಟ್ಟು ನಿಮಗೆ ಕೊಡಿಸ್ತೀವಿ. ನಾವು ಈಗಾಗಲೇ ಸೇಫ್ ಸಿಟಿ ಪ್ರಾಜೆಕ್ಟ್ ನಲ್ಲಿ 4 ಹೊಯ್ಸಳ ವೆಹಿಕಲ್ಗಳು ಕೂಡ ಓಡಾಡ್ತಾ ಇದಾವೆ. ಎಲ್ಲಿ 112 ಕಾಲ್ ಬರ್ತದೆ, ಎಮರ್ಜೆನ್ಸಿ ಕಾಲ್ ಬರ್ತದೆ, ಆ ಟೈಮಲ್ಲಿ ಹೊಯ್ಸಳ ವೆಹಿಕಲ್ ಪೆಟ್ರೋಲಿಂಗ್ ಸ್ಟಾಫ್ ಬಂದು ರೆಗ್ಯುಲರ್ ಆಗಿ ಹೋಗ್ತಾರೆ. ನಿಮ್ಗೆ ಇನ್ನೂ ಹೆಚ್ಚಿನ ಬ್ಲಾಕ್ ಸ್ಪಾಟ್ಗಳ ಅವಶ್ಯಕತೆ ಇದೆ ಅಂತ ನಮ್ಗೆ ಹೇಳಿದ್ರೆ ಅಲ್ಲಿ E ಬೀಟ್ ಪಾಯಿಂಟ್ಗಳನ್ನ ನಾವು ಜಾಸ್ತಿ ಮಾಡ್ತೀವಿ. ಮತ್ತೆ ಈಗಾಗಲೇ ನಮ್ಮ MLA ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿ ಈಗಾಗಲೇ ಸ್ಟ್ರೀಟ್ ಲೈಟ್ ಇಶ್ಯೂಸ್ ಎಲ್ಲ ಸಾಲ್ವ್ ಆಗಿದೆ ಸರ್. ನಮ್ಮ ಕಡೆ ಬಹುತೇಕ ಕಡೆ ಸ್ಟ್ರೀಟ್ ಲೈಟ್ ಇಶ್ಯೂಸ್ ಇರ್ಲಿಲ್ಲ. ಮತ್ತೆ ನಾನು ಬೇರೆ ಕಡೆಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಕೆಂಗೇರಿ ಸುತ್ತಮುತ್ತ ಅಂತೂ ಈಗ 90% ಸ್ಟ್ರೀಟ್ ಲೈಟ್ ಎಲ್ಲವೂ ಆನ್ ಅಲ್ಲಿದೆ. ಮತ್ತು ನಮ್ಮ ನಿಮ್ ಪ್ರಶ್ನೆ ಕೇಳಿದ್ರಿ, ಈ ಕೆರೆ ತುಂಬಿಸೋ ವಿಚಾರ ಏನಾಗಿದೆ ದುಬಾಸಿಪಾಳ್ಯದಂತ ವರ್ಕ್ ಅಂಡ್ ಪ್ರೋಗ್ರೆಸ್ ಇದೆ. ನಾವು ಮೈಸಂದ್ರ STP ಇಂದ ಟ್ರೀಟೆಡ್ ವಾಟರ್ ಫಿಲ್ ಮಾಡೋದಕ್ಕೆ ಪ್ರಪೋಸ್ ಮಾಡಿದ್ವಿ. ಸೊ ಅಲ್ಲಿ ರೈಲ್ವೆ ಕ್ರಾಸಿಂಗ್ ಒಂದು ಬರುತ್ತೆ, ರೈಲ್ವೆ ಕ್ರಾಸಿಂಗ್ ಪರ್ಮಿಷನ್ ಹಾಕಿದ್ದಾರೆ. ಸೊ ವಿದಿನ್ ಎ ಮಂತ್ ಅದು ವರ್ಕ್ ಮುಗಿಯುತ್ತೆ. ಸೊ ಆಮೇಲೆ ಲೇಕ್ ಫಿಲ್ಲಿಂಗ್ ಮಾಡ್ತಾರೆ. ಸೊ ಅದು ವರ್ಕ್ ಪ್ರೋಗ್ರೆಸ್ ಅಲ್ಲಿದೆ. ಸೊ ಜನಗಳು ಒಂಚೂರು ಕೋಆಪರೇಟ್ ಮಾಡ್ಬೇಕಷ್ಟೇ. ಗೇಟ್ ಹಾಕಿದಾರ, ಅದು ಚೆನ್ನಾಗಿರೋದ್ರಿಂದ ಏನ್ ಗೊತ್ತಾ, ಬೆಳಗಿನ ಜಾವ ಗೊತ್ತಾ ನಮ್ಗೆ ವಾಕ್ ಮಾಡಕ್ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಬಹಳಷ್ಟು ಕೇಳ್ತಾರೆ, ಕೆಲಸ ನಡೀತಾ ಇದೆ ಅಂತ ಹೇಳ್ತಾರೆ. ಬಟ್ ಹೆಚ್ಚು ಕಡಿಮೆ ಎಷ್ಟೊಂದು 6 ತಿಂಗಳಾಗಿದೆ ಅಲ್ಲ, ಅದಕ್ಕಿಂತ ಮುಂಚೆ ಕೂಡ ಏನು ಹೋಗ್ತಾ ಇದ್ದಿಲ್ಲ. ಅಲ್ಲಿ 1 ವರ್ಷ ಆಗಿರ್ಬೋದು. ಹಿಂದಿನಿಂದಲೂ ಕೂಡ ಯಾರಿಗೂ ಅಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ. ಆದಷ್ಟು ಬೇಗ ಒಳ್ಳೆ ಕೆರೆ, ಅದು ಸುಂದರವಾಗಿ. ದೊಡ್ಡದು ಹತ್ತಿ ಮರ ಇದೆ ಸರ್, ತುಂಬಾ ಗಲೀಜ್ ಆಗುತ್ತೆ. ಮತ್ತೆ ಹಾವು ಚೇಳು ಎಲ್ಲ ಬರುತ್ತೆ ಸರ್. ನಾವು ಕ್ಲೀನ್ ಮಾಡಿಸಿ ಸಾಕಾಗಿದೆ, ಯಾರು ಕ್ಲೀನ್ ಮಾಡಕ್ಕೂ ಬರೋದಿಲ್ಲ. ಮತ್ತೆ ಬೇರೆ ಬಂದು ಕಾಂಪೌಂಡ್ ಎಲ್ಲ ಮೇಲೆ ಹೇಳ್ತಾ ಇದೆ ಸರ್. ತುಂಬಾ ದೊಡ್ಡ ಮರ, ನಮ್ಗೆ ಏನಾದ್ರು ಸ್ವಲ್ಪ ಸೊಲ್ಯೂಷನ್ ಮಾಡ್ಕೊಡ್ಬೇಕು. ನಾವು ಫಾರೆಸ್ಟ್ ಆಫೀಸರ್ಗೆಲ್ಲ ಕಾಲ್ ಮಾಡಿ ಹೇಳಿದ್ರೆ ಅವರು ಅದು ಯಾವ್ದೇ ಕಾರಣಕ್ಕೂ ತೆಗಿಯಕ್ಕಾಗಲ್ಲ ಮೇಡಮ್, ನಾವೇನು ಮಾಡಕ್ ಅಂತ ವಲಯಾರಣ್ಯಾಧಿಕಾರಿಗೆ ಹೊಸದಾಗಿ ಬಂದಿದ್ದೀನಿ ಮೇಡಮ್. ತಾವು ಹೇಳ್ದಂಗೆ ಅದು ಅರ್ಜಿನ ನಾನು ಕೂಡಲೇ ಸ್ಥಳ ಪರಿಶೀಲಿಸಿ ನಿಮ್ಗೆ ಅದು ಯಾವ ರೀತಿ ತಾಲೂಕು ಆಫೀಸ್ಗೆ ಹೋಗೋದು, ಮತ್ತೆ ಅಲ್ಲಿಂದ
ಒಬ್ಬ ತಹಸೀಲ್ದಾರ್ ಆಫೀಸ್ಗೆ ಹೋಗೋದು, ಮತ್ತೆ ಹಿಂಗೆ ಅಧಿಕಾರಿಗಳ ಹತ್ರನೇ ರೋಡ್ ಮಾಡ್ತಾವ್ರೆ. ಆಮೇಲೆ ಒಂದು ಸರ್ಕ್ಯುಲರ್ ಏನೋ ಹೊಡ್ಸಿದಾರಂತೆ, ಅದನ್ನ ಫಿಲಪ್ ಮಾಡ್ಕೊಡಿ ಅಂತ. ಅದೇ ಅಟ್ಯಾಚ್ಮೆಂಟ್ ಕೊಡೋದಿಲ್ಲ, ಏನೂ ಇಲ್ಲ. ಆದ್ರೆ ಇದು ಜವಾಬ್ದಾರಿ ಯಾರು ಅನ್ನೋದು ಮೇನ್ ಗೊತ್ತಾಗ್ತಾ ಇಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳೇ ಇರ್ಬೋದು ಅನಿಸ್ತದೆ ನಮ್ಗೆ ಕೆಲ್ಮಟ್ಟಿಗೆ. ಆದ್ರಿಂದ ದಯವಿಟ್ಟು ಆ ತರ ಆಗಿರೋದ್ರಿಂದ ಎಲ್ಲರಿಗೂ ತೊಂದರೆ ಆಗಿದೆ. ಕೆಂಗೇರಿ ಉಪನಗರ ಆರೋಗ್ಯ ಕೇಂದ್ರ ನಮ್ಮ ಕ್ಲಿನಿಕ್ ಸಹ ಅಲ್ಲೇ ಹೋಗಿದೆ. ಅಟ್ಲೀಸ್ಟ್ ನಮ್ಮ ಕ್ಲಿನಿಕ್ ನವರು ಇಲ್ಲಿಗೆ ಶಿವನಪಾಳ್ಯಕ್ಕೆ ಶಿಫ್ಟ್ ಮಾಡ್ಕೊಡ್ಬೇಕು ಅಂತ ಕೆಂಗೇರಿ ಉಪನಗರದ ತುಂಬಾ ಹಳೆ ನಿವಾಸಿ. ಎಲ್ಲರಿಗೂ ಗೊತ್ತಿದ್ದಂಗೆ ಫಸ್ಟ್ ಮೇನ್ ರೋಡ್ ಬಂದು ಕೆಂಗೇರಿ ನಿವಾಸಿ ಅವ್ರಿಗೆ ಲೈಫ್ ಲೈನ್ ಅದು. ನನ್ಗೆ ಕಾನೂನು ತಿಳಿದಂಗೆ ಸರ್ಕಾರ ಯಾವುದೇ ಹೈವೇನ ರೆಸಿಡೆನ್ಶಿಯಲ್ ಲೇಔಟ್ ನಲ್ಲಿ ತರಲಿಕ್ಕಿಲ್ಲ. ಅವಾಗ BDA ಕಮಿಷನರ್ ಜಯರಾಮ್ ಶೇಖರ್ ಅವರು ಇದು ಟೆಂಪ್ರರಿ 12 months ಅಂತ ಹೇಳಿದವರು. 12 years ಮೇಲಾಗತ್ತು, ಯಾರು ಈ ಕಡೆ ಗಮನ ಕೊಡಲಿಲ್ಲ. ಎರಡನೇದು CBT ಪ್ಲಾನ್ ಪ್ರಕಾರ ಹೊಯ್ಸಳ ಸರ್ಕಲ್ ಇಂದ 80 feet ರೋಡ್. ನಂದೊಂದು ವೈಯಕ್ತಿಕ ಒಂದು ಪ್ರಶ್ನೆ ಇದೆ ಮತ್ತು ಅದಕ್ಕೆ ಸಲಹೆ ಕೇಳ್ತಾ ಇದ್ದೀನಿ. ಇತ್ತೀಚೆಗೆ ನಡೆದಂತ ಬಿ ಖಾತಾದಿಂದ ಎ ಖಾತಾ ಕನ್ವರ್ಷನ್ಗೆ ನಾನು ಅಪ್ಲಿಕೇಶನ್ ಹಾಕಿದ್ದೆ. ನನಗೆ ಕನ್ವರ್ಷನ್ ಸ್ಯಾಂಕ್ಷನ್ ಆಗಿದೆ. ಆದ್ರೆ ಅದು ದುಡ್ಡು ಕಟ್ಟೋದು ಒಂದು ದೊಡ್ಡ ಸಮಸ್ಯೆ ಆಗುತ್ತಿದೆ. ಯಾಕಂದ್ರೆ ನಾನು ಇದು BBMP ಆಫೀಸು ಅಥವಾ ARO ಆಫೀಸ್ ಹೋದ್ರೆ ಇಲ್ಲ ನೀವು ಆನ್ಲೈನ್ ನಲ್ಲೇ ಕಟ್ಟಿ ಅಂತಾರೆ. ಅದು ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಸರ್ಕಾರದ ಮಹತ್ವಾಕಾಂಕ್ಷೆಯ ಒಂದು ಯೋಜನೆ. ಯಾರ್ಯಾರು ಬಿ ಖಾತಾ ತಗೊಂಡಿದ್ರು ಅವ್ರಿಗೆ ಎ ಖಾತಾ ತಗೊಳಕ್ಕೆ ತುಂಬಾನೇ ಸಮಸ್ಯೆ ಆಗ್ತಾ ಇತ್ತು. ಹಾಗಾಗಿ 5% ಕಟ್ಟಿ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ 2% ರೆಡ್ಯೂಸ್ ಮಾಡಿದ್ರು. ಸೊ ಇವತ್ತಿಗೆ ಹೆಚ್ಚು ಕಮ್ಮಿ ನನ್ನ ಲಾಗಿನ್ ಅಲ್ಲ ಸುಮಾರು 7-8 ಸಾವಿರ ಬಿ ಟು ಎ ಖಾತಾನ ಮಾಡಿಕೊಟ್ಟಿದ್ದೀವಿ. ಸಮಸ್ಯೆ ಕೆಲವು ಕಡೆ ಟೆಕ್ನಿಕಲ್ ಆಗಿ ನೀವು ನಿಮ್ಮ ವಾರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ, ಅಂದ್ರೆ ಅಪ್ಲಿಕೇಶನ್ ಹಾಕುವಾಗ ಬೆಂಗಳೂರು 1 ಇಂದ ಅಥವಾ ಸೈಬರ್ ಸೆಂಟರ್ ಇಂದ ನಿಮ್ಮ ವಾರ್ಡ್ ನಂಬರ್ನ ಅಥವಾ ಸ್ಟ್ರೀಟ್ ನೇಮ್ನ ಹಾಕುವಾಗ ತಪ್ಪಾಗಿದ್ರೆ ಅದು ಫೆಚ್ ಮಾಡ್ಕೊಳ್ಳಲ್ಲ. ಇದು ಏನು ನಾವು ಫೀಸನ್ನ ಕಟ್ಟಬೇಕು ಅಂತಂದ್ರೆ ಆಟೋ ಜನರೇಟ್ ಆಗುತ್ತೆ. ಭೂಮಿಯಿಂದ ನಮ್ಮ ಸಾಫ್ಟ್ವೇರ್ ಅಲ್ಲಿ ಯಾವುದು ನೀವು ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಮಾಡ್ಕೊಂಡಿರ್ತೀರಿ ಆ ಕೂಡ ಆಗಿದೆ. ಯಾವಾಗ ಈ ಖಾತೆ ಬಿಟ್ಟರು ನಾನು ತಗೊಂಡು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದಾಗ ಲೆಕ್ಚರ್ ಅಲ್ಲಿ ಸೀರಿಯಲ್ ನಂಬರ್ ಇಲ್ಲ ಅಂತ ಹೇಳಿ ಚೆಕ್ ಮಾಡಿ ಆಮೇಲೆ ಆ ಡಾಕ್ಯುಮೆಂಟ್ಸ್ ಅನ್ನೆಲ್ಲ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರು ನಿಮ್ BBMP ಅಧಿಕಾರಿಗಳು. ಅಪ್ಲೋಡ್ ಮಾಡಿದೆ, ಅದನ್ನ OCCC ಆಗಿಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದ. ಬಟ್ ಸೇಮ್ ಟೈಮು ನಿಮ್ಮ ಅಧಿಕಾರಿಗಳು ಬಂದು ಮಹಾಜರ್ ಮಾಡ್ಕೊಂಡು ಹೋಗಿ ಆ ರಿಪೋರ್ಟ್ ಅನ್ನು ಕೂಡ ಹಾಕಿದ್ದಾರೆ. ಅದೆಲ್ಲ ನಮ್ಮ ಹತ್ರ ದಾಖಲೆ ಇದೆ. ಆದ್ರೆ OCCC ಇಲ್ಲ ಅಂತ ಮಾಡಿದ್ದಾರೆ. ಅದಕ್ಕೆ ಏನ್ ಕಾರಣ? ಯಾಕೆ OCCC ಇತ್ತೀಚೆಗೆ ಬಂದಿರೋ 25 ವರ್ಷದಿಂದ ಮನೆ ಕಟ್ಟಿದ್ರೆ OCCC ಕೇಳ್ತಾರಂದ್ರೆ ಯಾವ ನ್ಯಾಯ? ಒಂದು ಇನ್ನೊಂದು ಅದು ರಿಜೆಕ್ಟ್ ಆಯ್ತು ಅಂತ ಹೇಳಿ ಮತ್ತೊಂದ್ಸಲ ಅಪ್ಲೋಡ್ ಮಾಡಿ ಅಂತ ಹೇಳಿ ಮನೆ ನಂಬರ್ ಅಥವಾ ಪ್ರಾಪರ್ಟಿ ನಂಬರ್ 75/1 ಅಂತ ಹೇಳಿ ಇನ್ನೊಬ್ಬರದನ್ನ ಹಾಕಿರ್ತಾರೆ. ಎಲ್ಲಿ ಅವರು ಮಿಸ್ಟೇಕ್ ಮಾಡಿದ್ರು ಅಂದ್ರೆ ಬೆಟರ್ಮೆಂಟ್ ಚಾರ್ಜ್ ನ ಕಟ್ಟಿರಲ್ಲ. ಹಿಂದೆ ಎ ಖಾತಾ ಕೊಡ್ಬೇಕು ಅಂದ್ರೆ ಬೆಟರ್ಮೆಂಟ್ ಚಾರ್ಜ್ ಕಟ್ಟಬೇಕಾಗಿತ್ತು. ಬೆಟರ್ಮೆಂಟ್ ಚಾರ್ಜ್ ನ ಎಸ್ಕೇಪ್ ಮಾಡೋಣ ಅಂತ ಹೇಳಿ ಈ ಲ್ಯಾಂಡ್ ಜನ ಪ್ಲಸ್ ಅದರ್ಸ್ ಏನಾಗುತ್ತೆ, ಕಾಲೇಜಿಗೆ ಬರೋ ಮಕ್ಕಳು ಮತ್ತು ಅವ್ರ ಪೇರೆಂಟ್ಸ್ ಆ ಕಾಲೇಜ್ ಗೇಟ್ ನಲ್ಲಿ ಬಿಟ್ಟು ತಿರುಗಿ ಅದೇ ರೋಡ್ ವಾಪಸ್ ಬರ್ತಾರೆ ಸರ್. ನಾವು ಕೆಂಗೇರಿ ಕಡೆ ಏನಾದ್ರೂ ಬಸ್ಸಿಗೆ ನಿಂತ್ಕೋಬೇಕು, ಈ ಕಡೆ ಬೆಂಗಳೂರು ಕಡೆ ನೋಡ್ತಾ ಇದ್ರೆ ಆಟೋಗಳು ಮತ್ತೆ 2 wheelers ಎಲ್ಲ ಮೈ ಮೇಲೆ ಬರ್ತವೆ. ಇದರಿಂದ ಆಕ್ಸಿಡೆಂಟ್ ಆಗೋದು ಅವೇ ಬಹಳ ಇದಿತ್ತು ಆಗೋ ಚಾನ್ಸಸ್ ಇದೆ. ದಯಮಾಡಿ ಇಲ್ಲೊಂದು U-turn ಮಾಡಿಕೊಟ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಸರ್. ಯಾರು ತಾವು ಗಮನಿಸಬಹುದು. 8 ಲಕ್ಷ್ಮಿ, ಆನಂದ ಮತ್ತು ಕೇವಲ್ ಕೃಷ್ಣ ಅನ್ನುವ ಈ ನರ ರಾಕ್ಷಸರಿಂದ ಇಲ್ಲಿ ನಿವಾಸಿಗಳು ಮನೆ ನರಕವನ್ನು ಅನುಭವಿಸ್ತಾ ಇದ್ದಾರೆ. ಅವರು ಬೋಗಸ್ ದಾಖಲೆಗಳನ್ನು ಮಾಡಿಕೊಂಡು ಇಲ್ಲಿ ಎಲ್ಲಾ ನಿವಾಸಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದಕ್ಕೆ ಅತ್ಯಂತ ಮುಖ್ಯವಾಗಿದ್ರೆ ಎಲ್ಲರ ಮೇಲೆ ಕೋರ್ಟ್ ಕೇಸ್ ಹಾಕೋದು, ಬೋಗಸ್ ದಾಖಲೆ ಮಾಡ್ಕೊಳ್ಳೋದು, ಕಂಪ್ಲೇಂಟ್ ಕೊಡೋದು. ವಿಶಾಲಕ್ಷ್ಮಿ ಮೇಲೆ ಅವರ ರೌಡಿ ಸೀಟ್ ಬುಕ್ ಆಗಿರುತ್ತೆ, ಹಾಗೆ ಆನಂದ್ ಮೇಲೆ ರೌಡಿ ಸೀಟ್ ಬುಕ್ ಆಗಿರುತ್ತೆ. ಆದ್ರೆ ಅವರಿಗೂ ತೆರವು ಮಾಡಿಸ್ಬೇಕು, ಮತ್ತೆ ತುಂಬಾ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾರೆ. ಅವರು ಏನು ಹೇಳಿದ್ರು ಅದೇ ಪೆನ್ಷನ್ನ ನಾನು ಟ್ಯಾಬ್ಲೆಟ್ಸ್ಗೆ ಮತ್ತೊಂದಕ್ಕೆ ಯೂಸ್ ಮಾಡ್ತಾ ಇದ್ದೇವೆ. 3 ತಿಂಗಳು 6 ತಿಂಗಳು ಬಂದಿಲ್ಲ ಅಂತೇಳಿ ನೀವು ಪೆನ್ಷನ್ ಕೊಡೋಕ್ಕೆ 6 ತಿಂಗಳು 3 ತಿಂಗಳು ಡಿಲೇ ಮಾಡಿದ್ರೆ ಅವ್ರಿಗೇನಾಗ್ತದೆ? ಇಮಿಡಿಯೇಟಾಗಿ ಓಲ್ಡೇಜ್ ಪೆನ್ಷನ್ ಅವರೆಲ್ಲರಿಗೂ ಎಲ್ಲ ಶ್ರೀಮಂತ ಇರೋದಿಲ್ಲ. ಅವ್ರವ್ರಿಗೆ ಕೊಟ್ಟರೆ ಅದು ಟ್ಯಾಬ್ಲೆಟ್ಸ್ ಇರ್ಬೋದು ಮತ್ತೊಂದಿರ್ಬೋದು ಅನುಕೂಲ ಆಗ್ತದೆ. ಅವ್ರು ಇಲ್ಲಿ ಬಂದು ಕೇಳಬೇಕು ಅಂತಂದರೆ ನಿಮ್ಮ ಆಫೀಸ್ಗೆ ಎಲ್ಲ ಫಾರ್ಮಾಲಿಟಿ ಎಲ್ಲ ರೀ ನಿಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕತೆ ಇಲ್ಲಿ ಹೇಳಕ್ಕೆ ಹೋಗೋದಿಲ್ಲ ನಾನು.
ಜನಸ್ಪಂದನದಲ್ಲಿ 6 ತಿಂಗಳು ಪೆನ್ಷನ್ ಬಂದಿಲ್ಲ ಅಂತ ಅವ್ರು ಹೇಳಿರೋ ಡಿಪಾರ್ಟ್ಮೆಂಟ್ನವ್ರು ಇದಾರಲ್ಲ, ಅವರೆಲ್ಲ ದೇವಲೋಕದಿಂದ ಇಳಿದು ಬಂದಂಥವ್ರು, ದೇವಲೋಕದಿಂದ ಇಳಿದು ಬಂದಂಥವ್ರು. ನಿಮ್ದೊಂದೇ ಇಲ್ಲ, ಎಲ್ಲ ಕಡೆ ಇವ್ರದ್ದು ಪ್ರಾಬ್ಲಮ್ಸ್ ಇದೆ. ಅದು ಹೇಳ್ತೀನಿ, ನಾನು ಮಾತಾಡ್ತೀನಿ, ನೋಡಿ ಬರ್ಕೊಳಪ್ಪ. ಪರವಾಗಿ ಹಾಗೂ ಸಾಫ್ಟ್ವೇರ್ ಇಂಜಿನಿಯರ್ಸ್ ಪರವಾಗಿ ಹಾಗೂ ಗ್ರಾಜುಯೇಟ್ಸ್ ಪರವಾಗಿ ನಾನು ಕೇಳ್ತಾ ಇದ್ದೀನಿ ಸರ್. ನಾನು ಹಲವಾರು ನೂರಾರು ಜನಗಳ ಹತ್ರ ಹೋಗಿ ನಾನು ನನಗನ್ಸಿದ್ದನ್ನ ಅವ್ರು ಕೇಳಿದ್ದೀನಿ. ಈ ಕ್ಷೇತ್ರಕ್ಕೆ ಒಂದು ಟೆಕ್ ಪಾರ್ಕ್ ಬೇಕು, ಮಾನ್ಯತೆ ಟೆಕ್ ಪಾರ್ಕ್ ಹೇಗಿದೆ, ಕೋರ್ಸ್ಬೇಸ್ ಕಾರ್ಡ್ಬೇಸ್ಗಳು ಹೇಗಿದೆ, ಹಾಗೆ ನಮ್ಮ ಕ್ಷೇತ್ರಕ್ಕೂ ಒಂದು ಟೆಕ್ ಪಾರ್ಕ್ ಬಂದ್ರೆ ಲಕ್ಷಾಂತರ ಜನಕ್ಕೆ ಕೆಲಸನೂ ಸಿಗುತ್ತೆ, ನೇರವಾಗಿ ಸಿಗುತ್ತೆ. ಸೊ ಅವ್ರಿಗೆ ನಾನು ಕೇಳ್ತಾ ಇರ್ಬೇಕಾದ್ರೆ ಅವರು ಇಡೀ ಕ್ಷೇತ್ರದಲ್ಲಿ ಒಂದೇ ಮಾತು ಹೇಳಿದ್ರು, ಸೋಮಶೇಖರ್ ಸಾಹೇಬ್ರಿಗೆ ತಿಳಿಸಿ, ಸೋಮಶೇಖರ್ ಸಾಹೇಬ್ರಿಗೆ ತಿಳಿಸಿದ್ರೆ ಆಗದಿರೋ ಕೆಲಸ ಯಾವುದೂ ಇಲ್ಲ, ಡಿಕ್ಷನರಿನಲ್ಲೇ ಇಲ್ಲ ಅಂತ ಹೇಳಿದ್ದಾರೆ. ನಾನು ನಿಮಗೆ ಪತ್ರ ಬರ್ತಿದ್ದೀನಿ, ಹಾಗೂ ಮುಖ್ಯಮಂತ್ರಿಗಳಿಗೂ ಬರ್ತಿದ್ದೀನಿ, ಹಾಗೂ ITBT ಮಿನಿಸ್ಟರ್ ಖರ್ಗೆ ಸಾಹೇಬ್ರಿಗೂ ಬರ್ತಿದ್ದೀನಿ ಸರ್. ದಯಮಾಡಿ ಇದನ್ನ ನೀವು ಸ್ವೀಕರಿಸಿ, ಇದನ್ನ ಆಲಿಸಿ ಬೇಗ ಅಂತಂದ್ರೆ. ನೀವು ಸಚಿವರಿಗೆ ಹಾಕ್ಬೇಕಾಯ್ತು, ಕೇಂದ್ರ ಸಚಿವರಿಗೆ ಹಾಕದ ಆರ್ಡಿನರಿ MLA ಗೆ ಹಾಕ್ತಾ ಇದ್ದೀರಿ. ನಿಮ್ಮಿಂದ ಆಗುತ್ತೆ ಅಂತ ನನಗೆ ಭರವಸೆ. ನಮ್ಮಿಂದ ಏನ್ ಆಗ್ಬೇಕು, ಈ ಕಾನ್ಸ್ಟಿಟ್ಯೂನ್ಸಿಗೆ ಮಾಡ್ತಕ್ಕಂಥದಕ್ಕೆ ನಾನು ಬದ್ಧತೆ ಇದ್ದೀನಿ. ಕೆಲವರು ಕೇಂದ್ರ ಸಚಿವರು ಪವರ್ಫುಲ್ ಇದ್ದಾರೆ, 16 ವರ್ಷ ಕೇಂದ್ರ ಸಚಿವರು ಇದ್ದಾರೆ, ಅವ್ರಿಗೆ ತಾವು ಅಪ್ಲಿಕೇಶನ್ ಕೊಟ್ಟು ಮನವಿ ಕೊಟ್ಟು ಟೆಕ್ ಪಾರ್ಕ್ ಮಾಡಿಸಿ ಅಂತಂದ್ರೆ ಅವ್ರು ಇಂಟ್ರೆಸ್ಟ್ ತಗೊಂಡು ಮಾಡಿಸ್ತಾರೆ. ನಮ್ಮ ಲೆವೆಲ್ ಏನಾಗೋದಾದ್ರೆ ಸ್ಟ್ರೀಟ್ ಲೈಟ್ ಇರ್ಬೋದು, ಚರಂಡಿ ಕ್ಲೀನ್ ಇರ್ಬೋದು, ಕುಡಿಯೋ ನೀರ್ದು ಇರ್ಬೋದು, LED ಬಲ್ಬ್ ಇರ್ಬೋದು, ಅದನ್ನ ಮಾಡ್ಸಕ್ಕೆ ನಾವು ನಿಮ್ಮ ಸೇವಕ ನಾನು ಇಲ್ಲಿ ನಿಂತಿದ್ದೆ. ಇದ್ದಂಥ ಸಂದರ್ಭದಲ್ಲಿ ಇದನ್ನ ಕಾಲೇಜ್ಗೆ ಸ್ಯಾಂಕ್ಷನ್ ಮಾಡಿದ್ರು, ಈ ಜಾಗವನ್ನ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಯಿಂದ. ನಾನು ಬಂದ ನಂತರ RV ದೇಶಪಾಂಡೆ ಅವರಿಗೆ ಮನಸ್ಸು ಮಾಡಿ ಸುಮಾರು 2 ಕೋಟಿ ಅನುದಾನವನ್ನ ಹಾಕಿಸಿ ಇದೇ ಫೀಲ್ಡ್ನಲ್ಲಿ ಒಂದು ಭೂಮಿ ಪೂಜೆ ಮಾಡಿ ಅದಕ್ಕೆ ಚಾಲನೆಯನ್ನ ಕೊಟ್ಟಿದ್ದು. ಕೆಲವರು ಇದು ಪಾರ್ಕ್, ಇದು CA ಜಾಗ ಅಲ್ಲ ಇದು ಅಂತೇಳಿ ಹೈಕೋರ್ಟ್ಗೆ ಸ್ಟೇ ಹೋದ್ರು. ನಾನು PDA ಚೇರ್ಮನ್ ಆದಂಥ ಸಂದರ್ಭದಲ್ಲಿ ಇದನ್ನ ಎನ್ಕ್ವೈರಿ ಮಾಡಿದೆ. ಆಕ್ಚುಲಿ ಇದು ಪಾರ್ಕು. ನಾವು ಇದನ್ನ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಕೆಂಗೇರಿಯಲ್ಲಿ ಇರ್ತಕ್ಕಂಥ ಗಣೇಶ ಫೀಲ್ಡನ್ನ ಇದಕ್ಕೆ ನೀವು ಲಿಂಕ್ ಮಾಡಬೇಕು ಅಂತಂದ್ರು. ನಾನು ಹೇಳಿದೆ ಕೆಂಗೇರಿ ಗಣೇಶ ಫೀಲ್ಡ್ನ ಲಿಂಕ್ ಮಾಡ್ಲಿಕ್ಕೆ ಆಗೋದಿಲ್ಲ, ಇದನ್ನ ಕನ್ವರ್ಷನ್ ಮಾಡಿಕೊಡಿ ಅಂತಕ್ಕಂಥ ಸಂದರ್ಭದಲ್ಲಿ ಪಾರ್ಕ್ನ CAಗೆ ಅದನ್ನ ಪಾರ್ಕ್ ಮಾಡಿ ಅಂತಕ್ಕಂಥ ಅದಕ್ಕೆ ಅದು ಕೂಡ ನಾನು ಒಪ್ಪಲಿಲ್ಲ. ಇದನ್ನ ತಕರಾಲಾಗಿ ಹಂಗೆ ನಿಲ್ತು. ಇದನ್ನ ಆಮೇಲೆ ಏನ್ ಮಾಡಿದ್ವು ನಾವು ಮುಖ್ಯಮಂತ್ರಿಗಳಿಗೆ, ಈಗಿನ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು 5 ಎಕರೆ ಜಾಗವನ್ನ ಫೀಲ್ಡ್ನಲ್ಲಿ ವಿಶ್ವೇಶ್ವರ ಬಡಾವಣೆಯಲ್ಲಿ ತಗೊಂಡಿದ್ದೇವೆ. ಸುಮಾರು 22 ಕೋಟಿ ಕಟ್ಟಬೇಕು ಅಂತಕ್ಕಂಥದ್ದು PDA ನೋಟಿಫಿಕೇಶನ್. ಆದರೆ DK ಶಿವಕುಮಾರ್ ಈಗಿನ ಮುಖ್ಯಮಂತ್ರಿಗಳು ಅದನ್ನ ಕ್ಯಾಬಿನೆಟ್ಗೆ ಇಟ್ಟು ಓನ್ಲಿ 5%ಗೆ 5 ಎಕರೆ ಜಮೀನನ್ನ ಫಸ್ಟ್ ಗ್ರೇಡ್ ಕಾಲೇಜ್ಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದಕ್ಕೆ 1 ಕೋಟಿ 20 ಲಕ್ಷ ಕೂಡ ಕಟ್ಟಿದ್ದೇವೆ. ಇದು ಫ್ರೀ ಇದೆ ಇವಾಗ ಅಲ್ವಾ? ಫ್ರೀ ಇರೋದ್ರಿಂದ ಫೀಲ್ಡ್ ಲೋಕಲ್ನವರು ಏನ್ ಮಾಡಿದ್ರು, ಒಳಗೆರೆಹಳ್ಳಿ BDA ಅಪಾರ್ಟ್ಮೆಂಟ್ಸ್ ಮೈದಾನ ಅಂತಕ್ಕಂಥದ್ದನ್ನ ಊರ್ನಲ್ಲೆಲ್ಲ ಸೇರಿ ಒಂದು ಡಿಸೈಡ್ ಮಾಡಿದ್ರು. ಅದನ್ನ ಫೀಲ್ಡ್ ಕೂಡ ಹಾಕಿದ್ದೀವಿ. ನಮ್ಮ ಈ ಕಾಲೇಜ್ನವರು ಕೂಡ ಇದನ್ನ ಯೂಸ್ ಮಾಡ್ತಕ್ಕಂಥದ್ದಕ್ಕೆ ಮಾಹಿತಿ ಇದೆ. ಇನ್ನು 3-4 ಜನನು ಕೂಡ ಈ ಫೀಲ್ಡ್ನ ನಾವು ಯೂಸ್ ಮಾಡ್ತೇವೆ, ಸಾರ್ವಜನಿಕರು ಯೂಸ್ ಮಾಡ್ತೇವೆ ಅಂತಕ್ಕಂಥದ್ದನ್ನ ಇದು ಕೊಟ್ಟಿದ್ದಾರೆ. ಅದಕ್ಕೆ ಇದು ಸಾರ್ವಜನಿಕ ಫೀಲ್ಡ್ ಆದ್ರೂ ಕೂಡ ಸರ್ಕಾರ ಒಬ್ಬರಿಗೆ ಮೇಂಟೆನೆನ್ಸ್ ಮಾಡ್ತಕ್ಕಂಥದ್ದಕ್ಕೆ ಆದೇಶ ಕೂಡ ಕೊಟ್ಟಿದ್ದಾರೆ. ನಮ್ಮ ಗಡ್ಡ ಸೀನಪ್ಪ ಇಲ್ಲ ಅವರೇ ಅವ್ರು ನನಗೆ ಫೋನ್ ಮಾಡಿಕೊಟ್ರು, ನಾನು ಕೂಡ ಕೇಳಿದೆ. ಸರ್ಕಾರದಿಂದ ಆದೇಶ ಆಗಿದೆ, ಈ ಫೀಲ್ಡ್ನ ಮೇಂಟೈನ್ ಮಾಡಬೇಕು ಅಂತಕ್ಕಂಥದ್ದು ಆಗಿದೆ ಅಂತ ಅಂದರು. ಅದಕ್ಕೆ 3-4 ಜನನು ಊರ್ನವರೆಲ್ಲ ಸೇರಿ ಒಂದೇ ಕಾಲೇಜ್ಗೆ ಆಗೋದಿಲ್ಲ, ನಮ್ಮ ಊರ್ನವ್ರಿಗೆ ಅಂತಕ್ಕಂಥದ್ದು. ಅದಕ್ಕೆ ಯಾರು ಪ್ರಮುಖರಿದ್ದಾರೆ ಅವರೆಲ್ಲರೂ ಕುಣಿಸಿ ಈ ಫೀಲ್ಡ್ ಏನಿದೆ ಎಲ್ಲರಿಗೂ ಅನ್ವಯ ಆಗ್ತಕ್ಕಂಥದ್ದಕ್ಕೆ ಇದನ್ನ ಸೆಟ್ರೇಟ್ ಮಾಡ್ತಾನೆ. ಇದು ಏನೋ ಕಾಂಪ್ಲಿಕೇಟೆಡ್ ಇಲ್ಲ. ಸುಮ್ಮನೆ ಯಾರೋ ಬಂದು ಇಲ್ಲಿ ಬಂದು ಇಲ್ಲಿ ಯಾರೋ ಬಂದು ಬಾಪ್ನೋರು ಸಾಕು ಸಿದ್ದರಾಜು ಅಂತೇಳಿ ಸಿದ್ದರಾಜು ಅಂತ ಅವ್ರು ಮಾತಾಡ್ತಿದ್ದಾರೆ. ಅವ್ರು ಮಾತಾಡ್ತಿದ್ದಾಗ ನನ್ನ ಹತ್ರ ಬಂದು ಸ್ವಲ್ಪ ಅವ್ರು ಮಾತಾಡ್ತಿದ್ದಾರೆ, ಹಿರಿಯರು ಸೀನಿಯರ್ ಸಿಟಿಜನ್ ಅವ್ರು ಗೌರವ ಕೊಡಬೇಕು. ನಾನು ಮುಂದೆನೇ ಹರ್ಪಿಸಾಕ್ಬಿಟ್ಟು ಹೋದ್ರೆ ಇವ್ರೇನು ಇದು ಉಳಿಸೋಲ್ಲ. ಇದು ಯಾರು ಉಳಿಸ್ಬೇಕು ಏನ್ ಮಾಡ್ಬೇಕು ಅಂತಕ್ಕಂಥ ಅಷ್ಟು ವರ್ಷ ನನಗೂ ಇದೆ. ಇದು
ಈಗ ಕಾಲೇಜೇ ಮಾಡ್ಬೋದಾಯ್ತು, ಚಾಲೆಂಜ್ ಮಾಡಿ. ಅಲ್ಲ 5 ಎಕರೆ ಇಲ್ಲೆಷ್ಟಿದೆ ಅಲ್ಲಿ 5 ಎಕರೆ ಕೊಟ್ಟಿದ್ದಾರೆ. ಇವಾಗ ಇದನ್ನ BDO ಫೀಲ್ಡ್ ಅಂತ ಮಾಡಿದ್ದಾರೆ. ಫೀಲ್ಡ್ ಯಾರು ಒಬ್ಬರಿಗೇನಲ್ಲ, ಇದು ಶಾಸಕರದ್ದು ಏನಂತಲ್ಲ, ಇದು ಯಾರು ಬೇಕಾದ್ರೂ ಮಾಡ್ಬೋದು. ಅದೆಲ್ಲರನ್ನು ಕುಣಿಸಿ ಮಾಡೋಣ. ವಿ ಸೋಮಣ್ಣವರು ಇವತ್ತು ಅವ್ರ ಬಗ್ಗೆ ಅಭಿನಂದನೆ ಹೇಳ್ಬೇಕಾಗ್ತದ್ರಿ. ಒಳ್ಳೆ ಕೆಲಸ ನಮ್ಮ ಕ್ಷೇತ್ರಕ್ಕೆ ಮಾಡಿದ್ದಾರೆ. ಇವತ್ತು ರಾಮವಳ್ಳಿ ಬ್ರಿಡ್ಜ್ ಅವರೇ ಮಾಡಿಸಿ ಮನೆ ಇನಾಗ್ರೇಷನ್ ಮಾಡಿದ್ದಾರೆ. ಚಲ್ಗಡದಲ್ಲಿ ರೈಲ್ವೆ ಬ್ರಿಡ್ಜ್ ಅವರೇ ಮಾಡಿದ್ದಾರೆ. ಈ ಕಾಲೇಜ್ ಪಕ್ಕದಲ್ಲಿ ಸ್ಕೈ ವಾಕ್ ಮಾಡಿದ್ದಾರೆ. ದುಬಾಸಿಪಾಳ್ಯ ಇಲ್ಲೇ ಮಾಡಬೇಕು ಅಂತಿದ್ದು. ದುಬಾಸಿಪಾಳ್ಯದಲ್ಲಿ ಈಗ 31 ಕೋಟಿಗೆ ಟೆಂಡರ್ ಮಾಡಿ ದುಬಾಸಿಪಾಳ್ಯದ್ದು ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ತಿದ್ದಾರೆ. ಕೆಂಗೇರಿದು ಫೀಲ್ಡ್ ಸುಮಾರು 20 ಕೋಟಿ ಕಾರ್ಪೊರೇಷನ್ ಸ್ಯಾಂಕ್ಷನ್ ಮಾಡಿದೀವಿ, ಅದನ್ನು ಕೂಡ ಹೇಳಿದ್ದೇವೆ. ಈಗಿರೋ ಬ್ರಿಡ್ಜ್ ಆ ಕಡೆ ಎತ್ತಡಿ ಈ ಕಡೆ ಎತ್ತಡಿ. ನಾವು ಯಾರು ಸಹಕಾರ ಕೊಡ್ತಾರೆ ಅವರಿಗೆ ನಾವು ಎನ್ಕರೇಜ್ ಕೊಡ್ಬೇಕ್ರಿ. ನಾವು ಯಾವ್ದೋ ಪ್ರತಿಭಟನೆ ಮಾಡೋದು, ನನ್ನದುಗಡೆ ಪೇಪರ್, ಈ ಪೇಪರ್ ಎಸೆಯುವುದು, ಈ ರೌಡಿಸಂ, ಈ ತೋಳ್ಬಲ, ಈ ನನ್ನ ಕ್ಷೇತ್ರದಲ್ಲಿ ಇದ್ಯಾವುದು ನಡೆಯೋದಿಲ್ಲ. ಯಾರು ಹೇಳೋದಿಲ್ಲ. ದುಬಾಸಿಪಾಳ್ಯದಲ್ಲಿ ಜಗದೀಶ್ ಇದ್ದಾರೆ, ನಮ್ಮ ACP ಮೇಡಮ್ ಅವರು ಇದ್ದಾರೆ, ಒಂದಾಗಿ ಕೆಲಸ ಮಾಡ್ತಿದ್ದಾರೆ. ಇಡೀ ಕ್ಷೇತ್ರದಲ್ಲಿ ಕೆಂಗೇರಿ ಡಿವಿಷನ್ ಅಲ್ಲಿ ಒಂದೇ ಒಂದು ಸಣ್ಣ ಅಹಿತಕರ ಗಲಾಟೆಗೆ ಜಗದೀಶ್ ಅವರು ಅವಕಾಶ ಕೊಡ್ತಾ ಇಲ್ಲ, ರೌಡಿಸಂಗೆ ಅವಕಾಶ ಕೊಡ್ತಾ ಇಲ್ಲ. ಒಂದು ನಿಮಿಷ, ಯಾರ ರ್ಯಾಲಿ, ಭೂಮಿ ಕಬಳಿಸ್ತಕ್ಕಂಥ ರ್ಯಾಲಿ, ಹಣಬಲ, ಇದ್ಯಾವುದು ಕೂಡ ನಡೆಯುತ್ತಿಲ್ಲ. ಕ್ಲಬ್ಗೆ ಅವಕಾಶ ಇಲ್ಲ, ದಂಧೆಗೆ ಅವಕಾಶ ಇಲ್ಲ. ಈಗ ಗೃಹ ಮಂತ್ರಿಗಳು ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ, ಬೇಡ ಬ್ರೋ. ಫಸ್ಟ್ ಟೈಮು 224 MLA ನಮ್ಮ ಕ್ಷೇತ್ರದಲ್ಲಿ ಕೆಂಗೇರಿಲಿ MGಪುರ ವಾರ್ಡ್ನಲ್ಲಿ ACP ಅವರು ಜಗದೀಶ್ ಅವರು ಸೇರಿ ಸುಮಾರು 2,000 ವಿದ್ಯಾರ್ಥಿನಿಯರಿಗೆ ಈ ಕಾರ್ಯಕ್ರಮವನ್ನು ಮಾಡಿದ್ರು. ಬೇಡ ಬ್ರೋ ಡ್ರಗ್ಸ್ ಹಂಗೆ ರೈಟಿಂಗ್ ಅಲ್ಲಿ ಕೊಡಿ, ಯಾವನಾರಾಗ್ಲಿ. ಈ ರೌಡಿಸಂಗೆ ಈ ಕ್ಷೇತ್ರದಲ್ಲಿ ಅವಕಾಶ ಇಲ್ಲ. ಕಾಂಪೌಂಡ್ ಆಗ್ತಕ್ಕಂಥದಕ್ಕೆ ಅವಕಾಶ ಇಲ್ಲ. ನೀವು ಪರ್ಸನಲ್ ACP DC ಇವ್ರು ಇದ್ದಾರೆ, ಮಾತಾಡಿ ಮಾಹಿತಿ ಕೊಡಿ, ನಾನು ನಿಮ್ಮ ಪರವಾಗಿ ನಿಲ್ತೀನಿ. ನಮ್ಮ ಕ್ಷೇತ್ರದಲ್ಲಿ ಕಾಂಪೌಂಡ್ ಆಗ್ತಕ್ಕಂಥದ್ದು, ಬೇಲಿ ಆಗ್ತಕ್ಕಂಥದ್ದು ಯಾವುದಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ. ಇವತ್ತು ವಿ ಸೋಮಣ್ಣವರು ಕೇಂದ್ರ ಸಚಿವರಾದ್ಮೇಲೆ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಎಲ್ಲ ಎಷ್ಟು ಇದೆ ಪ್ರಾಬ್ಲಮ್ಸ್ ನಮ್ಮ ರೈಲ್ವೆ ಅಂಡರ್ ಪ್ರಾಸೆಸ್ಗಳಿದೆ, ಅದೆಲ್ಲ ಕೂಡ 100ಕ್ಕೆ 100 ಸಾಲ್ವ್ ಮಾಡಿ ಕೊಟ್ಟಂತವ್ರು ವಿ ಸೋಮಣ್ಣ ಒಬ್ರೇ. ನಿಮ್ಮೆಲ್ಲರ ಪರವಾಗಿ ಈ ಮುಖಾಂತರ ನಾನು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಅವತ್ತು ಈ ಕಾಲೇಜ್ನಲ್ಲಿ ಏನಾದ್ರು ಸ್ಟೇಜ್ ತೆರೆದೇ ಹೋಗಿದ್ರೆ ಇದನ್ನ ನಾನು ಚೇಂಜ್ ಮಾಡಿಸಿ ಕಾಲೇಜ್ ಕಟ್ತಾ ಇತ್ತು. ಈಗ ಏನಾಗ್ತದೆ, 5 ಎಕರೆ ಸಿಗ್ತದೆ. ಈ ಸುತ್ತಮುತ್ತ ಕೆಂಗೇರಿ ಗಣೇಶ ಫೀಲ್ಡ್ ಹೊರತುಪಡಿಸಿದ್ರೆ ಇಲ್ಲಿ ಯಾವುದು ಫೀಲ್ಡ್ ಇರಲಿಲ್ಲ. ಈಗ ಪರ್ಮನೆಂಟ್ ಆಗಿ ಇಲ್ಲೂ ಒಂದು ಫೀಲ್ಡ್ ಆಗಿದೆ. ಈ ಫೀಲ್ಡ್ ಉಳಿಸ್ತಕ್ಕಂಥದ್ದಕ್ಕೆ ಇನ್ನು ಮುಖ್ಯದ ಯಾರು ಏನೇನು ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅವರೆಲ್ಲರನ್ನು ಕುಣಿಸಿ ಇದನ್ನ ಸೆಟ್ರೇಟ್ ಮಾಡ್ತಕ್ಕಂಥ ಕೆಲಸನ ಕೂಡ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. KR ಪೇಟೆ ಕೃಷ್ಣ ಸ್ಮರಣಾರ್ಥ ಒಳಗೆರಳೆ ಆಟದ ಮೈದಾನದ ಲೋಕಾರ್ಪಣೆ ಇರ್ಬೋದು, ಶಿವನಪಾಳ್ಯ ವಾರ್ಡ್ನ ಸಮಸ್ಯೆಗಳಿಗೆ QR ಕೋಡ್ ಸ್ಕ್ಯಾನ್ ಮಾಡಿ ಅನ್ನುವಂಥದ್ದು, ರೈಲ್ವೆ ಸಚಿವ ವಿ ಸೋಮಣ್ಣ ಅವರ ಕಾರ್ಯವನ್ನು ST ಸೋಮಶೇಖರ್ ಶ್ಲಾಘಿಸಿದ ವರದಿ ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ವರದಿಯನ್ನು ಹೊತ್ತು ಬರ್ತೇನೆ.